ಹಾಯ್ ಗೈಸ್, ವೆಲ್ಕಮ್ ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮದು ಡೇ ಸ್ಟಾರ್ಟ್ ಆಗುತ್ತೆ ತುಮಕೂರು ರೈಲ್ವೆ ಸ್ಟೇಷನ್ ರೋಡಿಂದ. ಏನಕ್ಕೆ ಇಲ್ಲಿಂದ ಆಗುತ್ತೆ ಅಂದರೆ ಏನು ಒಂಚೂರು ಇಲ್ಲಿ ಕೆಲಸ ಇರುತ್ತೆ, ಅದು ಮಾಡಿಸ್ಕೊಂಡು ಸರಿ ಆಯಿತು ಈಗ ಹೊಲ್ಟೋಣ ಈಗ ಅಂತ ಹೋಗ್ತೀನಿ. ಇದು ಬಂದು ನಮ್ಮದು ಕೋಟಕ್ ಮಹೇಂದ್ರ ಬ್ಯಾಂಕ್ ಎಲ್ಲ ಇಲ್ಲೇ ಇರೋದು. ವಿವೋ ಸರ್ವಿಸ್ ಸೆಂಟ್ರೂ ಇಲ್ಲೇ ಇರೋದು. ಇಲ್ಲೇ ಅಂದರೆ ಒಂಚೂರು ಮುಂದೆ ತೋರಿಸ್ತೀನಿ, ಇರಿ ಒಂದು ನಿಮಿಷ ವೇಟ್ ಮಾಡಿ. ಯಾಕಂದರೆ ಇನ್ನೂ ನಾನು ದೂರ ಇದ್ದೀನಿ ವಿವೋ ಸರ್ವಿಸ್ ಸೆಂಟ್ರಿಂದ. ಸರಿ ಈಗ ಹೋಗೋಣ ಅಂತ ಹೋಗ್ತಾ ಇರ್ತೀನಿ. ಆಮೇಲೆ ಎಮ್ ಜಿ ರೋಡಿಗೆ ಬರ್ತೀನಿ. ಎಮ್ ಜಿ ರೋಡಿಗೆ ಬಂದ ತಕ್ಷಣ ಎಮ್ ಜಿ ರೋಡದ ಮಾಹೋಲ್ ನೋಡ್ಕೊಂಡು ಹೋಗೋಣ ಅಂತ ಎಮ್ ಜಿ ರೋಡಿಂದ ಹೋಗ್ತಾ ಇರ್ತೀನಿ. ಇದು ತುಮಕೂರು ಸಂಗೀತ ಇದು. ಸರಿ ಈಗ ಹೋಗ್ತಾ ಇರ್ತೀನಿ. ಬೆಳಿಗ್ಗೆ ಯಾರೂ ಇರೋಲ್ಲ, ಎಲ್ಲ ಕೆಲ್ಸಗಳಿಗೆ ಹೋಗ್ತಾ ಇರ್ತಾರೆ. ನನಗೆ ಎಲ್ಲ ಯಾರು ಇವನು ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಹೋಗ್ತಾವನಲ್ಲ ಅಂತ ಕಾಮಿಡಿಗೆ ಹಾಕ್ಕೊತಾರೆ ನನ್ನ ಫ್ರೆಂಡ್ಗಳು ಅಲ್ಲಿರ್ತಾರೆ. ಸರಿ ಈಗ ಹೋಗೋಣ ಅಂತ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ ಬಾಲ್ ಭವನ ಇದು. ಆಮೇಲೆ ಈ ಸೈಡ್ ಎಲ್ಲ ಹೋದರೆ ಬಾರ್ಲೇನ್ ಹೋಗೋದು ರೋಡ್ ಇದು. ಅದಕ್ಕೆ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸೇಟು ಅಂಗಡಿಗೆ ಬಂದಿರ್ತೀನಿ. ಈ ಸೇಟು ಅಂಗಡಿಗೆ ಬಂದರೆ ಡಿಸ್ಪ್ಲೇ ತಗೊಳ್ಳೋಣ ಅಂದರೆ ಇವನು ನಗ್ತಾ ಇರ್ತಾನೆ, ಯಾಕೋ ಗೊತ್ತಿಲ್ಲ. ಆಮೇಲೆ ಇವರ ಓನರ್ ಇವರು ಒಳ್ಳೆಯಿಂದ ಮಾತಾಡಿ ಐಟಮ್ ಕೊಟ್ಟು ಕಳಿಸ್ತಾರೆ. ಸರಿ ಆಯಿತು ಈಗ ಎಲ್ಲ ಏನಿರುತ್ತೆ ತಗೊಂಡು ಹೊಲ್ಟೋಣ ಅಂತ ಹೊಲ್ತೀನಿ. ಇದು ಹೋಗೋಕ್ಕೆ ಮುಂಚೆ ನಾವು ಟೀ ಕುಡಿಯೋದು ನಮಗೆ ಆಸೆ ಇದು. ಟೀ ಕುಡ್ಕೊಳ್ಳೋಣ ಅಂತ ಟೀ ಕುಡಿತೀನಿ. ಟೀ ಕುಡ್ಕೊಂಡು ಆರಾಮಾಗೆ ಸರಿ ಅಣ್ಣ ನಂತವ ಇವತ್ತು ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿಬಿಟ್ಟು ಹೊಲ್ತೀನಿ. ಈಗ ಹೊಲ್ಟೋಣ ಅಂದರೆ ಇದು ನಮ್ಮ ಮದಾರಿಷಾ ಮಸೀದಿ. ಆಮೇಲೆ ಇದು ಮಂಡಿಪೇಟ್ ರೋಡ್. ಇದು ಒನ್ ವೇ ರೋಡ್. ನಾನು ಹೋಗ್ತಾ ಇದ್ದೀನಲ್ಲ ಹಿಂಗೆ ಹೋಗ್ಬೋದು. ಆ ಕಡೆಯಿಂದ ಬಂದರೆ ಅಲ್ಲಿ ಯಜಮಾನರು ನಿಂತ್ಕೊಂಡಿರ್ತಾರೆ, ಬರೀ 500 ರೂಪಾಯಿ ಫೈನ್ ಹಾಕ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು, ಹುಷಾರಾಗಿ ನೋಡ್ಕೊಂಡು ಬರಬೇಕು. ಒನ್ ವೇನಲ್ಲಿ ಹೋಗಿಲ್ಲ ಅಂದ್ರೂ ಒಳ್ಳೆಯದು, ಯಾಕಂದರೆ ಸುಮ್ಮನೆ 500 ರೂಪಾಯಿ ಲಾಸ್ ಆಗುತ್ತೆ. ಸರಿ ಈಗ ಅಂತ ಈಗ ಇಲ್ಲಿ ಬರ್ತೀನಿ. ಇಲ್ಲಿ ಏನಕ್ಕೆ ನಿಲ್ಕೊಂಡಿರೋದು, ಮುಂದ್ಗಡೆನೂ ನಿಲ್ಕೊಬೋದು ನಾನು. ಇಲ್ಲಿ ಏನಕ್ಕೆ ನಿಲ್ಕೊಂಡಿರೋದಂದರೆ ಮೇಲ್ಗಡೆಯಿಂದ ದೇವರು ನೋಡ್ತಾ ಇರ್ತಾರೆ. ನೋಡ್ಕೊಂಡು ಅವರು ಒಂದು ಫೋಟೋ ಹಿಡಿದು ಕಳಿಸ್ಬಿಟ್ರೆ ನಮ್ಮ ಮನೆಗೆ 500 ರೂಪಾಯಿ ಫೈನ್ ಬಂದುಬಿಡುತ್ತೆ. ದೇವರು ಅಂದರೆ ಗೌರ್ಮೆಂಟ್ CCTV. ಅದಕ್ಕೆ ನಾನು ಹೆಲ್ಮೆಟ್ ಹಾಕಿರಲ್ಲ. ಸರಿ ಆಯಿತು ಈಗ ಅಂತ ಸಿಗ್ನಲ್ ಬೀಳೋದಾಗತ್ತೆ, ಹೋಗೋಣ ಅಂತ ಹೋಗ್ತೀನಿ. ಇದು ಬಂದು ನಮ್ಮ ಗುಬ್ಬಿ. ಯಾಕೆ ಹೋಗಲ್ಲ ಅಂದರೆ ಇವರು ನಮ್ಮ ಫ್ರೆಂಡ್ ಏನು ಕೆಲಸ ಇರುತ್ತೆ ಅಂತ ನಿಲ್ಸ್ಕೊತಾರೆ. ಇವರು ಹೂವು ಹಾಕ್ತಾರಲ್ಲ ಅವರು ಮಹೇಶ್ ಅಣ್ಣ ಅಂತ. ಇವರು ಏನು ಕಣ ಹಿಂಗೆ ನಿಲ್ಸ್ಕೊಂಡಿದ್ದೀರಾ ಅಂದರೆ ಏನು ಕೆಲಸ ಐತೆ ಇರೋ ಹೇಳ್ತೀನಿ ಅಂತ ಕಸ್ಟಮರ್ಗೆ ಹೂವು ಕೊಟ್ಬಿಟ್ಟು ಮಾತಾಡ್ತಾರೆ. ಆಮೇಲೆ ಇದು ಏನು ಫಂಕ್ಷನ್ ಇರುತ್ತೆ, ಫಂಕ್ಷನ್ ನೋಡ್ಕೊಂಡು ಒಂಚೂರು ಫಂಕ್ಷನಿಂದು ಎಂಜಾಯ್ ಮಾಡ್ತೀವಿ. ನೋಡ್ಕೊಂಡು ಎಲ್ಲ ನೋಡಿ ಗುಬ್ಬಿಯವ್ರು ಸೇರ್ಕೊಂಡು ಫಂಕ್ಷನ್ ಮಾಡ್ತಾ ಇರ್ತಾರೆ. ಸರಿ ಈಗ ಏನು ಫಂಕ್ಷನ್ ಐತಲ್ಲ ಇರಲಿ ಅಂತ ಫಂಕ್ಷನ್ ನೋಡ್ಕೊಂಡು ಆರಾಮಾಗಿ ನಿಲ್ಕೊಂಡಿರ್ತೀನಿ. ಯಾಕಂದರೆ ಹೋಗೋಕ್ಕೆ ಜಾಗ ಇರಲ್ಲ. ಹಂಗೂ ಹಿಂಗೂ ವೇಟ್ ಮಾಡ್ತಾ ಇರ್ತೀನಿ, ಇವ್ರು ಹೋದರೆ ನಾನು ಹೋಗೋಣ ಅಂತ. ಸರಿ ಆಯಿತು ಅಂತ ಈಗ ಏನು ಮಾಡ್ತೀನಿ, ಅಂಗಡಿಗೆ ಬಂತೀನಿ. ಅಂಗಡಿಗೆ ಬಂದ ತಕ್ಷಣ ಇವರು ಪಾಪ ಲೋನ್ ಪ್ರಾಬ್ಲಮ್ ಆಗಿರುತ್ತೆ. ಏನು ಪ್ರಾಬ್ಲಮ್ ಅಂದರೆ EMI ಕಟ್ಟಿರಲ್ಲ. ಇವರು ನನಗೆ ವಿಶ್ ಮಾಡ್ತಾರೆ ಹ್ಯಾಪಿ ಬರ್ತ್ಡೇ ಅಂತ. ಇವತ್ತು ನನ್ನ ಬರ್ತ್ಡೇ ಇರುತ್ತೆ. ಅದಕ್ಕೆ ಇವ್ರು ನನಗೆ ವಿಶ್ ಮಾಡ್ತಾರೆ. ಅವರಿಬ್ಬರು ಈಗ ಹೋದ್ರಲ್ಲ, ಅವ್ರದ್ದು ಲೋನ್ ಪ್ರಾಬ್ಲಮ್ ಅಂದರೆ 3 ತಿಂಗಳಿಂದ ಕಟ್ಟಿರಲ್ಲ. ನೋಡಿ ತಿರ್ಗಾ ಪಾಪ ಇಲ್ಲೇ ಕೂತ್ಕೊಂಡವ್ರೆ. ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತವ್ರೆ. ಲೈಕ್ ಸಬ್ಸ್ಕ್ರೈಬ್ ಮಾಡಬೇಕು ನೀವು, ಯಾಕಂದರೆ ಅವರು 3 ತಿಂಗಳು ಕಟ್ಟಿರಲ್ಲ. ಅದಕ್ಕೆ ಅವ್ರಿಗೆ 10,000 ರೂಪಾಯಿ ಬ್ಯಾಂಕ್ ಅವರು ಪೆನಾಲ್ಟಿ ಹಾಕಿರ್ತಾರೆ. ಸರಿ ಆಯಿತು ಈಗ ಅಂತ ಬಸ್ಸಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಹೋಗ್ತೀನಿ. ಯಾಕಂದರೆ ಇದು ಪಾರ್ಸಲ್ ಬಂದಿರುತ್ತೆ. ನಮ್ಮದು ಡೈಲಿ ಇದು ಪಾರ್ಸಲ್ ಬರ್ತಾನೇ ಇರುತ್ತೆ. ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡಿ ಈಗ ಕ್ಯಾಮ್ರಾ ನೋಡಿದ ತಕ್ಷಣ ಇವರು ಖುಷಿಯಾಗಿಬಿಡ್ತಾರೆ. ಇವರು ಕ್ಯಾಮ್ರಾ ಅಂದರೆ ಒಂಚೂರು ಹೀರೋ ಫೀಲಿಂಗ್ ತೊಗೊಳ್ಳೋದು ಇವರು. ಸರಿ ಆಯಿತು ಅಂತ ಈಗ ಅಂಗಡಿಗೆ ಬರ್ತೀನಿ. ಅಂಗಡಿಗೆ ಬಂದಮೇಲೆ ನಮ್ಮ ಪುನೀತ್ ಅಣ್ಣ ಏನು ಮಾತಾಡ್ತಾ ಇರ್ತಾರೆ, ಅವರು ಅಂಕಲ್ ನಮಗೆ ಐಡಿಯಾ ಕೊಟ್ಟೋಗ್ತಾರೆ, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಸರಿ ಆಯಿತು ಅಂಕಲ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅವ್ರಿಗೂ ಹೇಳಿಬಿಟ್ಟು ಸರಿ ಈಗ ಹೊಲ್ಟೋಣ ಅಂದರೆ ಎಲ್ಲೂ ಹೊಲ್ಟಲ್ಲ, ಮಳೆ ಬಂದುಬಿಡುತ್ತೆ. ಯಾಕಂದರೆ ಇವತ್ತು ಬೆಳಗಿಂದ ಮಳೆ ಜಾಸ್ತಿ ಇರುತ್ತೆ. ಮಳೆ ಬಂದ್ರೂ ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ಬರೋದು, ತಿರ್ಗಾ ಸ್ಟಾಪ್ ಆಗುತ್ತೆ. ಬೆಳಗಿಂದ ಪದೇ ಇದೇ ಆಗಿರೋದು, ಹೋಗೋದು ಬರೋದು. ಅದಕ್ಕೆ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಇವತ್ತು, ಯಾಕಂದರೆ ಕಸ್ಟಮರು ಇರೋಲ್ಲ. ಆಮೇಲೆ ನೋಡಿ ಇವ್ರು ಚಿಲಿಲಿಲಿನ್ಸ್ ಯಾರಿಗೂ ಮಾತಾಡ್ತಾ ಇರ್ತಾರೆ. ಇವ್ರು ಕಸ್ಟಮರು ಡಿಸ್ಪ್ಲೇಗೆ ವೇಟ್ ಮಾಡ್ತಾ ಇರ್ತಾರೆ. ಸರಿ ಹಾಕೋಣ ಅಂತ ಇರ್ತೀನಿ. ನೋಡಿ ಈಗ ಚಲಿಲಿಲಿನ್ಸ್ ಅಲ್ಲಿ ಫೋನಲ್ಲಿ ಮಾತಾಡ್ತಾವ್ರೆ. ಆಮೇಲೆ ಸಾಯಂಕಾಲ ಟೈಮ್ ಆಗಿರುತ್ತೆ. ಸಾಯಂಕಾಲ ಇವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನನಗೆ ಗೊತ್ತಿರೋಲ್ಲ ಏನು ಪ್ಲ್ಯಾನ್ ಅಂದರೆ. ಈಗ ನಾನು ವೀಡಿಯೋ ಎಂಡಿಂಗ್ನಲ್ಲಿ ಹೇಳ್ತೀನಿ ನೋಡಿ ಏನು ಪ್ಲ್ಯಾನ್ ಅಂತ. ಇವರು ಹೋಗ್ತೀನಿ ಅಂದರೆ ಹೋಗ್ಬೇಡ ನೀನು ಇಲ್ಲೇ ಇರು ಅಂತಾರೆ. ಸರಿ ಆಯಿತು ಅಂತ ನಿಲ್ಕೊಂಡಿರ್ತೀನಿ. ಆಮೇಲೆ ಒಂದು ಮೊಬೈಲ್ ರಿಪೇರಿಗೆ ಬರುತ್ತೆ, ಇನ್ಫಿನಿಕ್ಸ್ ಇವ್ರಿಗೆ ರಿಪೇರಿ ಮಾಡಿಕೊಡ್ತೀನಿ. ಆಮೇಲೆ ಇವರು ಫ್ರೇಮು ಹಾಕಿ ನಂದು ಅಂತ ಕಾಮಿಡಿಯಿಂದ ಮಾಡಿ ಏನೋ ನಕ್ಕೊಂಡು ಹೋಗ್ತಾರೆ.
ಸರಿ ಆಯಿತು ಅಂತ ಈಗ ಏನಾಗುತ್ತೆ, ಎಲ್ಲ ಸೇರ್ಕೊಂಡಿರ್ತಾರೆ. ನಾನು ಹೇಳಿದ್ನಲ್ಲ ವಿಡಿಯೋ ಎಂಡಿಂಗ್ನಲ್ಲಿ ಹೇಳ್ತೀನಿ ಏನದು ಅಂತ. ಈಗ ಏನಂದರೆ ನನ್ನ ಬರ್ತ್ಡೇ ಇವತ್ತು ನನ್ನ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ನನಗೆ ಗೊತ್ತಿರಲ್ಲ ಇವರು ಕೇಕ್ ತೊಗೊಂಬಂದಿರೋದು. ಆಮೇಲೆ ಸರಿ ಈಗ ನಾನು ಟ್ಯಾಂಕ್ ಫುಲ್ ಆಗೈತೆ, ಟ್ಯಾಂಕ್ ಖಾಲಿ ಮಾಡ್ಕೊಂಬರ್ತೀನಿ ಅಂದರೆ ಹೋಗ್ತೀನಿ. ಟ್ಯಾಂಕ್ ಅಂದರೆ ನೀರು ಟ್ಯಾಂಕ್ ಅಲ್ಲ, ನಮ್ಮ ಟ್ಯಾಂಕು. ಸರಿ ಆಯಿತು ಇದು ಮಾಡ್ಕೊಂಬರೋಣ ಅಂತ ಬರ್ತೀನಿ. ಟ್ಯಾಂಕ್ ಖಾಲಿ ಮಾಡ್ಕೊಂಡು ತಿರ್ಗಿ ಅಂಗಡಿ ತಗೋ ಬರ್ತೀನಿ. ಇವ್ರು ನಮ್ಮ ಅಂಜನ್ ನೋಡಿ, ಅವ್ರು ಧನು ಅಂತ, ಇವ್ರು ನೋಡಿ ಕೀರ್ತಿ ಅಂತ, ಇವ್ರು ಬಂದು ಶರು ಅಂತ. ಇವರು ಎಲ್ಲ ಪಾಪ ಕಾಯ್ತಾ ಇರ್ತಾರೆ ನನಗೆ ಬಲಿ ಮಾಡೋಕ್ಕೆ. ನೋಡಿ ಇದೇ ನನ್ನ ಕೇಕ್. ಎಲ್ಲ ಖುಷಿಯಿಂದ ನನಗೆ ವಿಶ್ ಮಾಡ್ತಾರೆ. ಸರಿ ಆಯಿತು ಅಂತ ನಾನೇನು ಮಾಡ್ತೀನಿ, ಈಗ ನೋಡಿ ನಮ್ಮ ಶರತ್ ಕೇಕ್ ಎಲ್ಲ ರೆಡಿ ಮಾಡಿ ನಮ್ಮ ಬಾಸ್ ಹೇಳ್ತಾರೆ, ನೀವು ಯಾಕೆ ಇಲ್ಲಿದ್ದೀರಾ, ಅವನು ಕಳಿಸ್ರಿ ಅಂತ. ಸರಿ ಆಯಿತು ಈಗ ನಾನು ಹೋಗ್ತೀನಿ. ನಾನು ನೋಡಿ ಈಗ ಗುಗ್ಗು ಥರ ಬರ್ತೀನಿ. ಈಗ ಬಂದ್ಬಿಟ್ಟು ಆರಾಮಾಗಿ ನಿಲ್ಕೊಳ್ತೀನಿ. ಯಾಕಂದರೆ ನನ್ನ ಕೇಕ್ ಇನ್ನೊಂದು ತಗ ಯಾವುದೂ ಕಟ್ ಮಾಡಿಲ್ಲ. ಇವರೇ ನಮ್ಮ ಬಾಸು, ಅಂಗಡಿ ಬಾಸು. ಸರಿ ಈಗ ಅಂತ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಇವರು ನನ್ನ ತಿನ್ನಿಸ್ತಾರೆ, ನಾನು ಅವ್ರು ತಿನ್ನಿಸ್ತೀನಿ. ಈಗ ಏನಾಗುತ್ತೆ, ಒನ್ ಬೈ ಒನ್ ಎಲ್ಲ ಇದೇ ಕೇಕ್ ಕಟ್ ಮಾಡೋದು ಮಾಡ್ತಾ ಇರ್ತಾರೆ. ಎಲ್ಲ ನೋಡಿ ನಾನು ಸೆಲೆಬ್ರಿಟಿ ಫೋಟೋ ಹಿಡಿತಾರಲ್ಲ ಹಂಗೆ ಹಿಡಿತಾರೆ. ನಾನು ಏನೋ ಒಂದು ಫೀಲ್ನಲ್ಲಿ ಇರ್ತೀನಿ ನಾನು, ಎಲ್ಲ ಸೇರ್ಕೊಂಡು ಬರ್ತಡೇ ಮಾಡ್ತಾರಲ್ಲ ಅಂತ. ಸರಿ ಆಯಿತು ಬರ್ತಡೇ ಇರಲಿ ಅಂತ ಈಗ ನೋಡ್ತಾ ಇರ್ತೀನಿ. ಅಣ್ಣ ಅವ್ರು ನನಗೆ ತಿನ್ನಿಸ್ತಾರೆ, ನಾನು ಅಣ್ಣ ಅವ್ರಿಗೆ ತಿನ್ನಿಸ್ತೀನಿ. ಅಲ್ಲಿಂದ ತನಕ ನಾವು ಬರ್ಡೇ ಎಂಜಾಯ್ ಮಾಡ್ತಾ ಇರ್ತೀವಿ. ಈಗ ಒನ್ ಬೈ ಒನ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಇವತ್ತು ನನಗೆ 9 ಗಂಟೆಯಿಂದ 10 ಗಂಟೆ ಆಗಿಬಿಡುತ್ತೆ ನೈಟ್ ಬರೋದು. ಎಲ್ಲ ಪಾರ್ಟಿ ಕೇಳ್ತಾರೆ. ಪಾರ್ಟಿ ನಾನು ಯಾವುದನ್ನು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಣ್ಣ, ಎಲ್ಲ ಹೋಗೋಣ ಅಂತ ಹೇಳ್ತೀನಿ. ಇವ್ರು ನೋಡಿ ಈಗ ನಮ್ಮ ಪುನೀತ್ ಅಣ್ಣ, ಇವರು ನಮಗೆ ತಿನ್ನಿಸ್ತಾರೆ. ತಿನ್ನಿಸಲ್ಲ, ಬರೀ ಅವ್ರು ನನ್ನ ಬಾಯಿಗೆ ಇಕ್ತಾರೆ, ನಾನು ಅವ್ರ ಬಾಯಿಗೆ ಇಕ್ತೀನಿ. ಇವ್ರು ನಮ್ಮ ಜಗದೀಶ್, ಗುಬ್ಬಿ ಜಗದೀಶ್ ಇವರು ಪಾಪ ಒಳ್ಳೆ ಮನಸ್ಸಿಂದ ಇದು ಮಾಡ್ತಾರೆ. ಆಮೇಲೆ ಈಗ ಅಂಜನ್ ಬಂದರು. ಇವ್ರು ಅಂಜನ ಇದ್ರಲ್ಲ ಗುಬ್ಬಿ ಫ್ಯಾನ್ ಇವ್ರಿಗೆಲ್ಲ ಜಾಸ್ತಿ ಇರೋದು. ಈಗ ನಮ್ಮ ಚಿಲಿಲಿಲಿಲಿಂದ ಬಂದರು. ಇವ್ರು ನಮಗೆ ಅಂದರೆ ತುಂಬ ಇಷ್ಟ. ಏನಕ್ಕಂದರೆ ಒಳ್ಳೆಯಿಂದ ನನಗೆ ಇದು ಮಾಡ್ತಾರೆ. ಸರಿ ಈಗ ನಮ್ಮ ಕೀರ್ತಿ ಬಂದರು. ಕೀರ್ತಿಯವರು ಎಲ್ಲ ತಿನ್ನಿಸ್ತಾರೆ. ತಿನ್ನಿಸ್ಬಿಟ್ಟು ಸರಿ ಈಗ ಹೋಗ್ತೀನಿ ಅಂತ ಈಗ ನಾನು ಹೊಳ್ತೀನಿ. ಇದು ಬಂದು ನಮ್ಮದು ಮಲ್ಸಂದ್ರ ರೋಡ್. ಆರಾಮಾಗಿ ಏನು ಮಾಡೋಣ ಅಂತ ಹೋಗ್ತಾ ಇರ್ತೀನಿ. ನೈಟ್ ಫುಲ್ ಇರುತ್ತೆ. ಇಲ್ಲೂ ತುಮಕೂರಿಗೂ ಬರಬೇಕು ನಾನು. ಸರಿ ಆಯಿತು ಅಂತ ಈಗ ತುಮಕೂರಿಗೂ ಹೊಳ್ತೀನಿ. ಅರ್ಜೆಂಟ್ ಹೋಗ್ತಾ ಇರ್ತೀನಿ. ಆಮೇಲೆ ಇದು ನೋಡಿ ಇಲ್ಲೂ ಬರ್ತೀನಿ. ಬಂದು ಇದು ನಮ್ಮ ತುಮಕೂರು ಎಂಟ್ರೆನ್ಸ್. ಇದು ಇದೆ ರಿಂಗ್ ರೋಡ್ ತವಿಂದ ಎಂಟ್ರೆನ್ಸ್ ಇದು. ಸರಿ ಆಯಿತು ಈಗ ಹೋಗೋಣ ಅಂತ ಹೋಗ್ತಾ ಇರ್ತೀನಿ. ಗಾಡಿ 90 ಸ್ಪೀಡ್ 80 ಸ್ಪೀಡ್ನಲ್ಲಿ ಇರುತ್ತೆ. ಸರಿ ಈಗ ಏನು ಮಾಡೋಣ ಅಂತ ಈ ಕಡೆ ಆ ಕಡೆ ನೋಡ್ಕೊಂಡು ಹೋಗ್ಬೇಕು ಅಂತ ಅರ್ಜೆಂಟ್ ಇರುತ್ತೆ. ಇದು ನಮ್ಮದು ರಿಂಗ್ ರೋಡ್ ಸರ್ಕಲ್. ಇದು ನೋಡಿ ಈಗ ಬಂತಲ್ಲ, ರಿಂಗ್ ರೋಡ್ ಸರ್ಕಲ್ನಲ್ಲಿ ಸಿಗ್ನಲ್ ಇರುತ್ತೆ. ಅದಕ್ಕೆ ನಾನು ಏನು ಮಾಡೋಣ ಅಂತ ಏನು ಮಾಡಲ್ಲ, ಕಾಯ್ತಾ ಇರ್ತೀನಿ. ಸಿಗ್ನಲ್ ಬಿಟ್ಟ ತಕ್ಷಣ ನಾನು ರೈಟಿಂದ ಹೊಡ್ಕೊಂಡು ಹೋಗ್ತೀನಿ. ಅರ್ಜೆಂಟ್ ಇರುತ್ತೆ. ಏನಕ್ಕಂದರೆ ಇಲ್ಲೂ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ ಕೇಕ್ ಕಟ್ ಮಾಡೋಣ ಅಂತ. ಸರಿ ಆಯಿತು ಅಂತ ಈಗ ನೋಡಿ ಈ ಲಾರಿ ಅವ್ರಿಗೆ ನೋಡಿದ್ರೆ ನನಗೆ ತುಂಬ ಭಯ. ಯಾಕಂದರೆ ಎಲ್ಲ ಡೇಂಜರ್ ಲಾರಿಗಳು ಇರು. ಅದಕ್ಕೆ ಸರಿ ಆಯಿತು ಈಗ ಅಂತ ಅರ್ಜೆಂಟ್ ಹೋಗ್ತಾ ಇರ್ತೀನಿ. ಇದು ನಮ್ಮ ತುಮಕೂರು ರಿಂಗ್ ರೋಡ್ ಬಂದ ತಕ್ಷಣ ಈಗ ನಮಗೆ ಸದಾಶಿವನಗರ ಸರ್ಕಲ್ ಬರುತ್ತೆ. ಸದಾಶಿವನಗರ ಸರ್ಕಲ್ ಅಂದರೆ ಅದೇ ದಾನ ಪ್ಯಾಲೇಸ್ ಶಾದಿ ಮೆಹಲ್ ಐತಲ್ಲ, ಕಲ್ಯಾಣ ಮಂಟಪ, ಅದು. ಇಲ್ಲೂ ನೋಡಿ ಯಾವುದೋ ಒಂದು ಹೊಸ ಬೇಕ್ರಿ ಇರೋದಿದ್ದು. ಸರಿ ಆಯಿತು ಈಗ ಹೋಗೋಣ ಅಂತ ಇಲ್ಲಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ನಮ್ಮ ವೀಡಿಯೋಗೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲ ನೋಡಿ ಹಂಗೆ ಹೋಗ್ಬಾರ್ದು. ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಳ್ಳೆ ಕಾಂಟೆಂಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ. ನೆಕ್ಸ್ಟ್ ನಾವು ಗಿವ್ ಅವೇ ಮಾಡ್ತೀವಿ, ಒಂದು ಸ್ಮಾರ್ಟ್ ಫೋನ್ ಆಫರ್ ಮಾಡ್ತೀವಿ. ಅದಕ್ಕೆ ಪ್ಲೀಸ್ ನಮ್ಮ ವೀಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು. ಯಾರು ನಮಗೆ